ಯಾರಿಗದು ಸುಂದರಾಂಗ? ಈ ನಮ್ಮ ಕಾಡಿಗೆ ಬಂದವನಲ್ಲ, ಆದರೆ ನಾನು Anaknya.
ಆಗಲಿ, ಒಪ್ಪುತ್ತೇನೆ. ಆದರೆ ಒಂದು ಷರತ್ತು, ರಾತ್ರಿಯ ವೇಳೆ ನನ್ನ ಸಹೋದರರನ್ನು ಕಾಯಬೇಕು. ದಿನದ ಸ್ವಲ್ಪ ಸಮಯ ಮಾತ್ರ ಉಳಿದುತ್ತಿರುವೆ. ಆಗಲಿ, ನೀನು ಇರುವಷ್ಟು ಕಾಲ ಸಂತೋಷವಾಗಿ ಇರುತ್ತೇನೆ. ವೇಷದಿಂದ ಪ್ರೀತಿ ಹುಟ್ಟಿದರೂ ಒಳ್ಳೆಯ ಮನಸ್ಸು ಯಾವಾಗಲೂ ಗೆಲ್ಲುತ್ತದೆ. ನಿಮ್ಮ ಪ್ರೇಮಕ್ಕೆ ಅರಣ್ಯವೇ ಸಾಕು. ನಿಮಗೆ ಒಳ್ಳೆಯದಾಗಲಿ. ನಾನೀಗ ಹೊರಡಬೇಕಾಗಿದೆ. ಧರ್ಮದ ಪರ ನಿಲ್ಲಬೇಕಾಗಿದೆ. ಆದರೆ ನಾನು ಮತ್ತೆ ಬರುತ್ತೇನೆ.
ಬರ್ತಾರೆ, ಮತ್ತೆ ಬರ್ತಾರೆ, ನನ್ನತ್ತ ಬಂದೇ ಬರ್ತಾರೆ. ಭವನಕ್ಕೆ
ಆಜ್ಞೆಯನ್ನು ನೀಡು. ಮಗನೇ ಬಲೆ ನರಬಲೆ ತಾಯಿಗಂದು ನರಬಲೆ. ಆಗಲಿ ತಾಯಿ, ಗೋ ಬರುವೆ. ನಡುಹುತಿಯ ಸತಿಸುತರನ್ನು ರಕ್ಷಿಸಲು ಶಕ್ತಿ ಇಲ್ಲದೆ ನನ್ನಿಂದೇಕೆ ಓಡುತ್ತಿವೆ ಬ್ರಾಹ್ಮಣ? ನಿಲ್ಲು. ಬ್ರಾಹ್ಮಣಿ ಹೆದರಬೇಡ, ಮಕ್ಕಳಿರ ಹೆದರಬೇಡಿ. ಇವನು ವಿಮರ್ಶೆ ಮಾಡಿ ಮಾತನಾಡುತ್ತಿದ್ದಾನೆ, ಕೇಳಿಸಿಕೊಳ್ಳೋಣ. ಆದರೆ ನಿಲ್ಲಿ, ಪೂಜ್ಯರು ಹೇಳಿದ್ದು ನೆನಪಿಲ್ಲದೆ? ಎಚ್ಚರಿಕೆ! ಈ ಅರಣ್ಯದಲ್ಲಿ ರಾಕ್ಷಸರಿರುತ್ತಾರೆ. ಎಚ್ಚರದಿಂದ ಪ್ರಯಾಣ ಮಾಡಬೇಕು. ಈಗ ಆ ಭಯವೇ ಪ್ರಾಪ್ತಿಯಾಗುತ್ತಿದೆ. ಅಮ್ಮ, ಈ ದೊಡ್ಡ ಅರಣ್ಯದಲ್ಲಿ ಯಾರನ್ನು ಕೂಗೋಣ? ಎಲ್ಲೋ ಪಾಂಡವರ ಆಶ್ರಮ ಇರಬೇಕೆಂದು ತೋರುತ್ತದೆ. ಅವರು ನಮಗೆ ಸಹಾಯ ಮಾಡಬಲ್ಲರು. ಆದರೆ ಅವರು ಶತಕುಂಭ ಎಂಬ ಯಜ್ಞವನ್ನು ದರ್ಶನ ಮಾಡುವುದಕ್ಕಾಗಿ ಆಶ್ರಮಕ್ಕೆ ಹೋಗಿದ್ದಾರೆ ಎಂದು ಜನರು ಹೇಳುತ್ತಿದ್ದರು. ಅಯ್ಯೋ, ಕೆಟ್ಟೆವು. ಆಶ್ರಮದ ಪರಿಪಾಲನೆಗಾಗಿ ಮಧ್ಯಮರನ್ನು ಇಲ್ಲಿಯೇ ನಿಲ್ಲಿಸಿದ್ದಾರಂತೆ. ಹಾಗಾದರೆ ಪಾಂಡವರು ಎಲ್ಲರೂ ಇದ್ದಂತೆ ಆಯಿತು. ಆದರೆ ಅವರು ಕೂಡ ಈ ಹೊತ್ತಿನಲ್ಲಿ ವ್ಯಾಯಾಮ ಮಾಡಲು ದೂರದ ಪ್ರದೇಶಕ್ಕೆ ಹೋಗಿರುತ್ತಾರೆ. ಅಯ್ಯೋ, ಹೀಗೇನು ಮಾಡಲಿ? ಅಯ್ಯೋ ಪುರುಷ, ನಮಗೆ ಬಿಡುಗಡೆ ಉಂಟೆ? ಉಂಟು. ಒಪ್ಪಂದ ಕೊಪ್ಪಿದರೆ ಮಾತ್ರ. ಒಪ್ಪಂದ? ಒಪ್ಪಂದವೇನು? ಕೇಳು. ನನಗೆ ಪೂಜ್ಯಳಾದ ತಾಯಿ ಇದ್ದಾಳೆ. ಅವಳು ನನ್ನನ್ನು ಕರೆದು ಈ ಉಪವಾಸದ ಅಂತ್ಯದ ಪಾಲನೆಗಾಗಿ ಈ ವನ ಪ್ರದೇಶದಲ್ಲಿ ಯಾವನಾದರೂ ಒಬ್ಬ ಮನುಷ್ಯನನ್ನು ಕರೆದುಕೊಂಡು ಬಾ ಎಂದು ಅಪ್ಪಣೆ ಮಾಡಿದ್ದಾಳೆ. ಆದ್ದರಿಂದಲೇ ನಿಮ್ಮನ್ನು ಹಿಡಿದುಕೊಂಡಿದ್ದು. ಈಗ ನೀನಾಗಿ ನೀನೆ ಒಬ್ಬ ಪುತ್ರನನ್ನು ಬಿಟ್ಟುಕೊಟ್ಟು ಹೋಗುವುದು ಒಳ್ಳೆಯದು. ಎಲ್ಲ ನೀಚ ರಾಕ್ಷಸ! ರಾಕ್ಷಸ, ಈಗ ನೀನು ಒಬ್ಬ ಪುತ್ರನನ್ನು ಬಿಟ್ಟು ಕೊಡದಿದ್ದರೆ ಕುಟುಂಬ ಸಮೇತವಾಗಿ ರಸ ಪಡೆಯುವೆ. ಬೇಡ ಬೇಡ, ಹಾಗೆ ಮಾಡಬೇಡ. ಇದೇ ನನ್ನ ಅಂತಿಮ ನಿಶ್ಚಯ. ಈ ನನ್ನ ದೇಹವಿದು ಮುಡಿಯಾಗಿ ಬಾಲಿಹುದು. ವಿಧಿಯಿಂದ ಸಂಸ್ಕಾರವು
ಈ ನನ್ನ ಶರೀರವನ್ನು ರಾಕ್ಷಸರಿಗೆ ಅರ್ಪಿಸಿ ನನ್ನ ಮಕ್ಕಳನ್ನು ಉಳಿಸಿಕೊಳ್ಳುತ್ತೇನೆ. ನಾನು ಬರುತ್ತೇನೆ. ಆರ್ಯ, ಹೀಗೆ ಮಾಡಲಾಗದು. ಪತಿ ಮಾತ್ರ ಧರ್ಮವಾಗಿ ಉಳ್ಳವಳೆ, ಪತಿವ್ರತೆನಿಸಿಕೊಳ್ಳುವಳು. ಈ ಫಲವನ್ನು ಪಡೆದ ಈ ಶರೀರದಿಂದ ನನ್ನ ಕುಲವನ್ನು ನಾನೇ ರಕ್ಷಿಸುತ್ತೇನೆ. ನಾನೇ ಹೋಗುತ್ತೇನೆ. ಪೂಜ್ಯಳಾದ ನನ್ನ ತಾಯಿ ಹೆಂಗಸರನ್ನು ಒಪ್ಪುವುದಿಲ್ಲ. ಇದಕ್ಕೆ ನಾನೇ ಸರಿ, ನಾನೇ ಬರುತ್ತೇನೆ. ನೀನು ಮುದುಕ, ದೂರ ಸರಿ. ನನ್ನ ಪ್ರಾಣವು ಗುರುಜನರ ಪ್ರಾಣವನ್ನು ಉಳಿಸಲು ಬಯಸುತ್ತೇನೆ. ಕುಲದ ರಕ್ಷಣೆಗಾಗಿ ನಾನೇ ಹೋಗುತ್ತೇನೆ. ಆರ್ಯರೇ, ಆಗದು. ಶ್ರೇಷ್ಠನೇ, ಕುಲದಲ್ಲಿ ಲೋಕದಲ್ಲಿ ಪಿತೃಗಳಿಗೆ ಪ್ರಿಯನಾದವನು. ಅದರಿಂದ ನಾನೇ ಹೋಗುತ್ತೇನೆ. ಆರ್ಯರೇ, ಆಗದು. ಬ್ರಹ್ಮವಾದಿಗಳೆಲ್ಲ ಹಿರಿಯಣ್ಣ ತಂದೆಗೆನ್ನುವರ. ಆದ್ದರಿಂದ ಪುರಾಣಗಳ ರಕ್ಷಿಸಲು ನಾನೇ ತಕ್ಕವನು. ನಾನೇ ಹೋಗುತ್ತೇನೆ. ವತ್ಸ, ಅದಾಗದು. ತಂದೆಗೆ ಆಪತ್ತಾದಾಗ ಹಿರಿಯ ಮಗ ಕಾಪಾಡುವುದು ಸಮ್ಮತವು. ಅದಕ್ಕೆ ನಾನೇ ಹೋಗುತ್ತೇನೆ. ಏನೇ ಆದರೂ ನನ್ನ ಜ್ಯೇಷ್ಠನನ್ನು ನಾನು ಬಿಟ್ಟುಕೊಡಲಾರೆ. ಆರ್ಯರೇ, ಈಗ ಜ್ಯೇಷ್ಠನನ್ನು ಅಪೇಕ್ಷಿಸುವಂತೆ ನಾನು ನನ್ನ ಕನಿಷ್ಠನನ್ನು ಬಿಟ್ಟುಕೊಡಲಾರೆ. ತಂದೆ ತಾಯಿಗೆ ಅನಿಷ್ಟವಾದವು ನಾನು ಯಾರಿಗೆ ಪ್ರಿಯನಾದೆನು? ಹ, ನಾನು ಪ್ರೀತನಾಗಿದ್ದೇನಪ್ಪ. ಸ್ನೇಹಿತರೊಡನೆ ದೊರಕುವ ಸ್ನೇಹಕ್ಕಿಂತ ಯಮನೊಡನೆ ದೊರಕುವ ಸ್ನೇಹ ಬಲವಲ್ಲವೇ? ಅಪ್ಪ, ಈ ಬ್ರಾಹ್ಮಣೊಳಗೆ ಸೊಜ್ಜನಲ್ಲಿ ಎಷ್ಟು ವಾತ್ಸಲ್ಯವಿದೆಯಪ್ಪ. ಮಗು, ಕೇಳು, ಬೇಗ ಕೇಳು. ಪರಲೋಕಕ್ಕೆ ಹೊರಡಲು ಸಿದ್ಧವಾಗಿರುವ ನಾನು ಇಲ್ಲೇ ಎಲ್ಲೋ ಜಲಾಶಯವಿದೆಂದು ಕಾಣುತ್ತದೆ. ಅಲ್ಲಿ ಹೋಗಿ ನನ್ನ ಬಾಯಾರಿಕೆ ತೀರಿಸಿಕೊಂಡು ಸಂಧ್ಯಾವಂದನೆಯನ್ನು ಮಾಡಿಕೊಳ್ಳುತ್ತೇನೆ. ದೃಢವಾದ ನಿಶ್ಚಯವುಳ್ಳವನೇ, ಹೋಗು. ನನ್ನ ತಾಯಿ ಆಹಾರ ಕಾಲ ಮೀರಿ ಹೋಗುತ್ತಿದೆ. ಬೇಗ ಬಾ. ಮಗು, ರಾಕ್ಷಸರಿಗೂ ಮೀರಿದಷ್ಟು ಕ್ರೂರವಾಗಿದೆ. ಅದು ನನ್ನ ಪ್ರಕೃತಿಯ ದೋಷ. ನಿನ್ನ ಮಗನ ಹೆಸರಾದರೂ ಹೇಳು. ನನ್ನ ಮಗನ ಹೆಸರು ಹೇಳುವುದಕ್ಕೂ ನನಗೆ ಸಾಧ್ಯವಿಲ್ಲ. ಅಯ್ಯ ಬ್ರಾಹ್ಮಣ ಒಟ್ಟು, ನಿನ್ನ ಅಣ್ಣನ ಹೆಸರೇನು? ಅದು ಅದು ಹೇಳು ಬೇಗ. ನಿರ್ಭಾಗ್ಯ ಮಧ್ಯಮ. ಮಧ್ಯಮ? ಮಧ್ಯಮ ಎನ್ನುವುದು ಇವನಿಗೆ ಚೆನ್ನಾಗಿ ಹೋಲುತ್ತದೆ. ನಾನೇ ಕೂಗುತ್ತೇನೆ, ಅಯ್ಯ ಮಧ್ಯಮ, ಬೇಗ ಬಾ. ಈ ಧ್ವನಿ ಯಾರಾಗಿದ್ದಿರಬಹುದು? ಅದಾರು ನನ್ನನ್ನೇ ಕೂಗುತ್ತಿರುವರು.
ಓಹೋ, ಈ ಪುರುಷ ನೋಡಲು ರಮ್ಯವಾಗಿದ್ದಾನೆ. ಇವರನ್ನು ನೋಡುತ್ತಿದ್ದರೆ ಕೇಸರಿಯ ಮುಖ, ಗೋರು ಎಲ್ಲುಗಳು, ಜೇನಿನಂತಹ ಕಣ್ಣು, ರಾಕ್ಷಸಿಯ ಹೊಟ್ಟೆಯಲ್ಲೇ ಹುಟ್ಟಿಹನು, ಲೋಕವೀರ ಸುತನೇ ಸರಿಯುವನು, ಸಂದೇಹವಿರದು. ಓ ಮಧ್ಯಮ, ಬೇಗ ಬಾ. ಇಗೋ ಬಂದೆ. ಇವನೇನು ಬ್ರಾಹ್ಮಣ ಒಟ್ಟುವಲ್ಲ. ಆಹಾ, ಈ ಪುರುಷ ನೋಡಲು ಎಷ್ಟು ಮನೋಹರವಾಗಿದ್ದಾನೆ. ಸಿಂಹದಂತ ಮೈಕಟ್ಟು, ಆನೆಯಂತ ತೋಳುಗಳು, ನಡುವೆ ಮೈ ಸಣ್ಣಾಗಿದೆ. ಬಂದಂತೆ ನನ್ನ ಕಣ್ಣುಗಳ ನೋಟವನ್ನು ತನ್ನೆಡೆ ಸೆಳೆದವನು. ಓ ಮಧ್ಯಮ, ನಿನ್ನೆ ನಾ ಕೂತಿರುವುದು. ಮತ್ಯಾರು? ನಾನೇ ಮಧ್ಯಮ. ವೀರರಲ್ಲಿ, ಧೀರರಲ್ಲಿ, ಭೂಮಿಯಲ್ಲಿ ಸೋದರದ ಗುಣದಲ್ಲೂ ನಾನೇ ಮಧ್ಯಮ. ಇರಬಹುದು. ಅದು ಅಲ್ಲದೆ ಪಂಚಭೂತಗಳಲ್ಲಿ, ಜನ್ಮದಲ್ಲಿ, ಸರ್ವ ಕಾರ್ಯಗಳಲ್ಲೂ ನಾನೇ ಮಧ್ಯಮ. ಇವನೇ ಮಧ್ಯಮ 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 ಅನ್ನುತ್ತಿದ್ದನು. ಇವನು ಪಾಂಡುಸುತ್ತನೇ ಇರಬಹುದು. ಇವನು ನಮಗೆ ಸಹಾಯ ಮಾಡಬಲ್ಲನು. ಈಗ ಬಂದಿರುವೆಯಾ? ಮಧ್ಯಮ 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 ಎಂದು ಅಷ್ಟೇ ಕೂಗುತ್ತಲೇ ಇರುವೆ. ಅಯ್ಯ ಪುರುಷ, ಬ್ರಾಹ್ಮಣ ಕುಲವನ್ನು ಕಾಪಾಡು. ಹೆದರಬೇಡಿ, ಓಡಿಸುವೆನು. ವಾಯುವಿನಂತೆ ದೀರ್ಘಾಯುಷ್ಯನ ಅನುಗ್ರಹಿತನಾದೆ. ಆರೆಯ ಬಯಕೆ ಕಾರಣವೇನು? ಕೇಳು. ನಾನೊಬ್ಬ ಕೇಶವದಾಸ ಬ್ರಾಹ್ಮಣ. ನನ್ನ ಸೋದರ ಮಾವನ ಉಪನಯನಕ್ಕೆ ನನ್ನ ಹೆಂಡತಿ ಮಕ್ಕಳ ಜೊತೆ ಹೊರಟಿದ್ದೆ. ಆಮೇಲೆ ಆಮೇಲೆ ಮುಗಿದಂತೆ ಮೈಲಾಟ, ತಾವರೆಯ ನಗದಂತೆ ದೊಡ್ಡ ಕಟಕಗಳಾಟ, ಸಿಂಹ ಮುಂಬರಿವಂತೆ ನೀಲಿಯಲ್ಲಿ ನಡೆಯುತ್ತ ಖಡ್ಗ ರೂಪದ ಕೋರೆಗಳ ಕುಣಿಸುತ್ತ ಮೆರೆಯುವಿ ರಕ್ಕಸನು, ಮೆರೆಯುವಿ ರಕ್ಕಸನು, ಮೆರೆಯುವಿ ರಕ್ಕಸನು. ಕೊಲ್ಲ ಬಯಸುತ್ತ ಬಂದ ನಿನನು, ಕೊಲ್ಲ ಬಯಸುತ್ತ ಬಂದ ನಿನನು. ಈಗೋ ಇವನು ನಿಮ್ಮ ದಾರಿಗೆ ತಗೊಂಡು ವಿಜ್ಞಾನ ಮಾಡಿದ್ದನು. ಆಗಲಿ. ಅಯ್ಯ ಪುರುಷ, ಇದು ಈ ಬ್ರಾಹ್ಮಣನಕ್ಕೆ ಬಿಡಿಸುತ್ತಿದೀಯಾ? ಅದು ನಿನಗೆ ಸಂಬಂಧವಿಲ್ಲದ ವಿಷಯ. ಅವನನ್ನು ಬಿಟ್ಟು ಬಿಡು. ಬಿಡುವುದಿಲ್ಲ. ಓಹೋ, ಇವನು ಯಾರ ಮಗನಿರಬಹುದು? ನನ್ನೆಲ್ಲ ಗುಣಗಳನ್ನು ತೆರೆದುಕೊಂಡಿರುವನಲ್ಲ. ಇವನನ್ನು ನೋಡುತ್ತಿದ್ದರೆ ನನ್ನ ಬಾಲ್ಯದ ನೆನಪಿಗೆ ಬರುತ್ತಿದೆ. ಅಯ್ಯ ಪುರುಷ, ಅವನನ್ನು ಬಿಟ್ಟು ಬಿಡು. ಬಿಡುವುದಿಲ್ಲ. ನನ್ನ ತಂದೆ ಬಂದು ಬಿಡು ಅಂತ ಹೇಳಿದರೂ ನಾ ಬಿಡುವುದಿಲ್ಲ. ಇದು ನನ್ನ ತಾಯಿಯ ಆಜ್ಞೆಯಾಗಿದೆ. ಏನು? ತಾಯಾಜ್ಞೆ? ಅಯ್ಯ ಪುರುಷ, ನಿಲ್ಲು. ನಿನಗೊಂದು ಪ್ರಶ್ನೆ ಕೇಳಬೇಕಾಗಿದೆ. ನಿನ್ನ ತಾಯಿಯ ಹೆಸರೇನು? ಏಳು ಹಿಡಿಂಬೆ ಎಂಬ ರಾಕ್ಷಸಿ ಪಾಂಡು ಸುತ ವರಿಸಿದ ಭಾಗ್ಯವತಿ ಅವಳು. ಈಗೋ ಇವನು ಹಿಡಿಂಬೆಯ ಮಗ, ನನ್ನ ಪುತ್ರ. ಈ ಗರುವಿನಿಗೆ ತಕ್ಕದ್ದೇ. ಬಲದಲ್ಲಿ ನನ್ನ ಪಿತೃಗಳ ಹೋಲುವನು. ಆದರೆ ಪ್ರಜೆಗಳಿಗೆ ಈ ರೀತಿ ಒತ್ತಿಸುತ್ತಿರುವನಲ್ಲ. ಅಯ್ಯ ಬ್ರಾಹ್ಮಣ, ನಿನ್ನ ಮಗನನ್ನು ಕರೆದುಕೋ. ಅವನ ಸಂಗಡ ನಾನು ಹೋಗುತ್ತೇನೆ. ಬೇಡ ಬೇಡ, ನೀನು ಹೀಗೆ ಮಾಡಬೇಡ. ನಾನು ಕೊಟ್ಟ ಮಾತನ್ನು ನಾನೇ ಉಳಿಸಿಕೊಳ್ಳುತ್ತೇನೆ. ಆರ್ಯ, ಅದಾಗದು. ನಾನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು. ಬ್ರಾಹ್ಮಣರು ಪೂಜಕಮರಷ್ಟೇ. ಆದರೆ ದೇವನ ಸಂಗಡ ನಾನು ಹೋಗುತ್ತೇನೆ. ಕ್ಷತ್ರಿಯ ಕುಲದವನು. ಈ ಗರ್ವ ಇವನಿಗೆ ತಕ್ಕದೆ. ಇವನನ್ನು ಗಟ್ಟಿಯಾಗಿ ತೆಗೆದುಕೊಂಡು ಹೋಗುತ್ತೇನೆ. ಹಾಗಾದರೆ ನೀನೇ ಬಂದುಬಿಡು. ವೀರನಾದ ನಾನು ನಿನ್ನನ್ನು ಹಿಂಬಾಲಿಸಿ ಬರುವುದಿಲ್ಲ. ನಿನಗೆ ಶಕ್ತಿ ಇದ್ದರೆ ನನ್ನನ್ನು ಕರೆದುಕೊಂಡು ಹೋಗು. ನಾನು ಯಾರೆಂದು ಗೊತ್ತಾಯಿತು. ನೀನು ನನ್ನ ಮಗನೆಂದು ಬಲ್ಲೆ. ಇರೋ, ನಿನ್ನ ಮಗನೇ ಹೇಗೆ ಸಾಧ್ಯ? ಓಹೋ, ಕೋಪ ಬಂದಿತು. ತಾಳಿಕೋ, ತಾಳಿಯೋ. ಇರೋ ಪ್ರಜೆಗಳೆಲ್ಲರನ್ನು ತನ್ನ ಮಕ್ಕಳಲ್ಲೇ ಕರೀತಾರೆ. ಆದ್ದರಿಂದ ಹಾಗೆ ಕರೆದದ್ದು. ಹೆದರಿದವರ ಆಯುಧವನ್ನು ಹಿಡಿದು ಬಿಟ್ಟೆ.
ಅಲ್ಲ. ಹೆದರಿಕೆ ಎಂದರೇನೆಂದು ನನ್ನ ಜೀವನದಲ್ಲಿ ತಿಳಿದಿಲ್ಲ. ನಿನ್ನಿಂದಲೇ ತಿಳಿದುಕೊಳ್ಳುವೆ. ನಿನಗೆ ಭಯವೆಂದರೇನೆಂದು ನಾನು ತಿಳಿಸಿಕೊಡುತ್ತೇನೆ. ಹ, ಹಿಡಿದುಕೊ ನಿನ್ನ ಆಯುಧವನ್ನು. ಆಯುಧವನ್ನು ಹಿಡಿದುಕೊಂಡೇ ಇರುವೆ. ನನ್ನ ತೋಳದಲ್ಲಿ ನನ್ನ ಆಯುಧ. ಆಗೋ. ಹಾಗಾದರೆ ಈ ಕಪ್ಪ ಮರವನ್ನು ತೆಗೆದುಕೋ. ಇನ್ನು ಇದರಿಂದ ನೀವು ಸೋಲಿಸಲಾಗಲಿಲ್ಲವೆ. ಆಗಲಿ, ನಾನು ಭೀಮನ ಮಗನು, ವಾಯುವಿನ ಮೊಮ್ಮಗನು. ವಾಯು ಯುದ್ಧದಲ್ಲಿ ನನಗೆ ಸಮನಿಲ್ಲ. ಹ. ಕಾಡಾನೆಗಳೆಂದರೂ ಸಿಂಹವನ್ನು ಎದುರಿಸಲಾಗದು. ಆಗೋ. ಹ. ಏನು? ನನ್ನನ್ನು ಹಿಡಿದು ಬಿಟ್ಟೆನಾ? ಅಯ್ಯ ಸುಯೋಧನ, ನಿನ್ನ ಶಕ್ತಿಯ ಪಕ್ಷವೆಳೆಯುತ್ತಿದೆ. ರಕ್ಷಣೆ ಮಾಡಿಕೋ. ಅಯ್ಯ ಪುರುಷ, ಎಚ್ಚರದಿಂದಿರು. ಎಚ್ಚರದಿಂದಲೇ ಇರುವೆ. ಇನ್ನು ಇದರಿಂದ ನೀವು ಸೋಲಿಸಲಾಗಲಿವೆ. ಆಗಲಿ, ನನ್ನ ಮಾತೃ ಪ್ರಸಾದದಿಂದ ದೊರಕಿರುವ ಮಾಯಾಪಾಶವಿದೆ. ಹ, ಎಲೆ ಗಿರಿಯೇ, ನೀರು ಕೊಡು. ಏನು? ಮಾಯಾವಾಸ ಗಟ್ಟಿಗೆ ಸಿಕ್ಕಿಬಿದ್ದನ. ಮಹೇಶ್ವರ ಪ್ರಸಾದದಿಂದ ದೊರಕಿರುವ ಮಾಯಾಪಾಸ ಮಂದಿರವಿದೆ. ನೀರೆಲ್ಲಿದೆ? ಯಾ ಬ್ರಾಹ್ಮಣ, ನೀರನ್ನು ಕೊಡು. ನೀನು ಪಾಶ ಬಿದ್ದಿರುವಿಕೆ. ಏನು ಮಾಡಲಿ? ಅಯ್ಯ ಪುರುಷ, ಒಪ್ಪಂದವು ನೆನಪಿದೆಯೇ? ಒಪ್ಪಂದವು ನೆನಪಾಯಿತು. ನಡೆ ಮುಂದೆ. ಹ. ಈಗ ನಾವೇನು ಮಾಡೋಣ? ಅವನನ್ನೇ ಸ್ಮರಿಸೋಣ. ಬನ್ನಿ. ಹ. ತಾಯಿಗೆ ವಂದಿಸುತ್ತೇನೆ. ಮಗನೇ, ಬಹುಕಾಲ ಮಾಡು. ಅಮ್ಮ, ನೀನು ಬಹುಕಾಲದಿಂದ ಕಾಯುತ್ತಿದ್ದ ಆಹಾರಕ್ಕಾಗಿ ಒಬ್ಬ ಮನುಷ್ಯನನ್ನು ತಂದಿದ್ದೇನೆ. ಮಗು, ಎಂತ ಮನುಷ್ಯನನ್ನು ತಂದಿರುವೆ? ಬ್ರಾಹ್ಮಣನೇ, ಮುದುಕನೇ, ಹುಡುಗನೇ? ಬ್ರಾಹ್ಮಣನಲ್ಲ, ಮುದುಕನಲ್ಲ, ಹುಡುಗನಲ್ಲ. ಅವನ ಮಾತಿನಲ್ಲಿ ಮಾತ್ರ ಮನುಷ್ಯ. ಹಾಗಾದರೆ ಅವರನ್ನು ನೋಡೋಣವೇ? ಇಗೋ,
ನನ್ನ ತಂದೆ ಭೀಮಸೇನ ಇವನನ್ನು ವಂದಿಸು. ಭೀಮಸೇನ, ಮಗನೇ, ವೀರನಾಗು. ನನ್ನ ಮಗ ಘಟೋತ್ಕಚ, ಇವನು ಭೀಮಸೇನನ ಮಗ ಘಟೋತ್ಕಚ. ಮಗನೇ, ಪೂಜಾರನ ಕೇಶದಾಸನಿಗೆ ನಮಸ್ಕರಿಸು. ವಂದಿಸುತ್ತೇನೆ. ನಿಮ್ಮ ತಂದೆಯ ಹಾಗೆ ಗುಣವಂತ ಮತ್ತು ವೀರನಾಗು. ಅನುಗ್ರಹಿತನಾದೆ. ಅಯ್ಯ, ನೀನು ನಮ್ಮ ಕುಲವನ್ನು ಕಾಪಾಡಿದೆ, ನಿಮ್ಮ ಕುಲವನ್ನು ಉದ್ಧರಿಸಿದೆ. ನಾವಿನ್ನು ಹೊರಡುತ್ತೇವೆ. ಪೂಜ್ಯರೇ, ಈ ಎಲ್ಲ ಶುಭಗಳು ನಿಮ್ಮಿಂದ ದೊರಕಿದೆ. ಇಲ್ಲೇ ಹತ್ತಿರದಲ್ಲಿ ನಮ್ಮ ಆಶ್ರಮವಿದೆ. ನೀವು ವಿಶ್ರಾಂತಿ ತೆಗೆದುಕೊಂಡು ಹೋಗಿ. ಆಗಲಿ, ಹಾಗೆ ಮಾಡೋಣ. ಶುಭವಾಗಲಿ. ಅನುಗ್ರಹಿತನಾದೆ. ಸಾಗರವು ಗಡಿಗಡಿಗವೆಂದು ಪ್ರಭುವಾಗಿಹುದೋ ಅಗ್ನಿಯಾಹುತಿಗಳಿಗವೆಂದು ಪ್ರಭುವಾಗಿಹುದೋ ಮನವಿಂದ್ರಿಯಗಳಿಗವೆಂದು ಪ್ರಭುವಾಗಿಹುದೋ ಜೈ ನಮ್ಮ ಮಧ್ಯಮೌರ್ಯ ಆಯೋಗ. ಅನನ್ಯ, ಪ್ರಣಯ ಮತ್ತು ಪ್ರತಿದಿನ 3 ಜನ. ಯಶ್ವೇ, ಧನಂಜ್, ನಿಹಾರಿಕಾ, ಋತಿಕಾ, ಶ್ರೇಯಾ, ಗಾಯತ್ರಿ, ಪೋಷಿತಾ, ವೇದಿಕಾ from ಕಡೂರ್. ಅವನ ಹೆಸರನ್ನು ನೀಡಪ್ಪ.